ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ದ್ವಿತೀಯ BA ಸೈಕಾಲಜಿ ಪ್ರಾಕ್ಟಿಕಲ್ ಬುಕ್ನ ಕೊನೆಯಲ್ಲಿ ಕೇಳುವಂತಹ ಅಥವಾ ಪ್ರಾಕ್ಟಿಕಲ್ ಪ್ರಶ್ನೆ ಪತ್ರಿಕೆಯ ಕೊನೆಯಲ್ಲಿ ಕೇಳುವಂತಹ ಒಂದು ಪ್ರಶ್ನೆ. ಇದು 10 ಅಂಕದ ಪ್ರಶ್ನೆಯಾಗಿರುತ್ತೆ. ಈ ಪ್ರಶ್ನೆ ಬಂದ್ಬಿಟ್ಟು ಸ್ಟಾಟ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿರುತ್ತೆ. ನಾವೀಗಾಗಲೇ ಒಂದು ಪ್ರಶ್ನೆಗೆ ಉತ್ತರವನ್ನು ಯಾವ ರೀತಿ ಬರೆಯೋದು ಅಂತ ಹೇಳಿ ನೋಡಿದ್ವಿ. ಅದೇ ರೀತಿ ಅದೇ ಪ್ರಶ್ನೆ ಪತ್ರಿಕೆಯಲ್ಲಿ ಇನ್ನೂ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಏನು ಅಂತಂದರೆ, ಮಾನಕ ವಿಚಲನೆ ಅಥವಾ ಮಾನಕ ಚ್ಯುತಿಯನ್ನು ಕಂಡುಹಿಡಿಯೋದಕ್ಕೆ ಕೇಳ್ತಾರೆ. ಇದೆರಡು ಕಂಪಲ್ಸರಿ ಪ್ರಶ್ನೆ. ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದಾದಂತಹ ಒಂದು ಭಾಗ ಅಂತಾನೆ ಹೇಳ್ಬೋದು ಈ ಸ್ಟಾಟ್ಸ್ ಅಲ್ಲಿ. ಚತುರ್ಥಕ ವಿಚಲನೆಯನ್ನ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿ ನಮ್ಮ ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಈಗ ನಾವು ಮಾನಕ ವಿಚಲನೆ ಅಂತಂದ್ರೂ ಅದೇನೆ, ಮಾನಕ ಚ್ಯುತಿಯನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ರು ಅದೇನೆ, ಚತುರ್ಥಕ ವಿಚಲನೆ ಅಂದ್ರೂ ಅದೇನೆ, ಚತುರ್ಥಕ ಚ್ಯುತಿ ಅಂದ್ರೂ ಅದೇನೆ. ವಿಚಲನೆ ಚ್ಯುತಿ ಎರಡೂ ಕೂಡ ಸೇಮ್ ಇರುತ್ತೆ. ಇಲ್ಲಿ ಯಾವುದು ಕೂಡ ಕನ್ಫ್ಯೂಷನ್ ಮಾಡ್ಕೊಬೇಡಿ. ನೀವು ಇದೆರಡರಲ್ಲಿ ಯಾವ ಪ್ರಶ್ನೆಯನ್ನ ಬೇಕಾದ್ರೂ ನೀವು ಉತ್ತರವನ್ನ ಬರಿಬಹುದು. ಇದು ಆಪ್ಷನ್ ಇರೋದ್ರಿಂದ ನೀವು ಯಾವ್ದಾದ್ರು ಒಂದಕ್ಕೆ ಬರಿಬೇಕಾಗತ್ತೆ. ಮಾನಕ ವಿಚಲನೆಯನ್ನ ಸರಿಯಾಗಿ ಕಲ್ತ್ಕೊಳ್ಳಿ. ಕಂಪಲ್ಸರಿ ಅಂತಂದ್ರೆ ಮಾನಕ ವಿಚಲನೆಯನ್ನೇ ಕೇಳೋದು. ಹಾಗಾಗಿ ನೀವು ಇದೆರಡರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ಅಥವಾ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಕಲ್ತ್ಕೊಂಡ್ರೆ ನೀವು ಈಸಿಯಾಗಿ 10 ಅಂಕಗಳನ್ನು ಪಡ್ಕೋಬೋದಾಗತ್ತೆ. ಸೊ ಇದು ಏನು ನಿಮಗೆ ತುಂಬ ಕಷ್ಟವಾದಂತಹ ಒಂದು ಟಾಪಿಕ್ ಅಲ್ಲ, ಇದು ಕೂಡ ತುಂಬ ಈಸಿ ಆಗಿರುವಂತಹದ್ದು. ಒಂದು 2 ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳನ್ನು ಇದೇ ಮಾದರಿಯಲ್ಲಿ ನೀವು ಸಾಲ್ವ್ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಬೇರೆಯವ್ರಿಗೆ ಹೇಳ್ಕೊಡುವಷ್ಟು ನಿಮಗೆ ಅರ್ಥ ಆಗಿಬಿಡುತ್ತೆ. ಇದೇನು ತುಂಬ ಬ್ರಹ್ಮ ವಿದ್ಯೆ ಇಲ್ಲ, ತುಂಬ ಸಿಂಪಲ್ ಆಗಿರುವಂತಹ ಒಂದು ಆನ್ಸರ್ ಆಗಿರುತ್ತೆ. ಈಸಿಯಾಗಿ ಸ್ಕೋರ್ ಮಾಡಬಹುದಾದಂತಹ ಒಂದು ಆನ್ಸರ್ ಕೂಡ ಆಗಿರುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಫಸ್ಟಿಗೆ ಏನು ಮಾಡಬೇಕು ಅಂತಂದರೆ, ಮಾನಕ ವಿಚಲನೆಯನ್ನು ಕಂಡುಹಿಡಿಯೋದಲ್ಲಿ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳಿ ನೋಡೋದಾದರೆ, ಫಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕು, ದತ್ತಾಂಶಗಳ ಮೊತ್ತವನ್ನು ಅವುಗಳ ಸಂಖ್ಯೆಯಿಂದ ನಾವು ಭಾಗಿಸ್ಬೇಕಾಗತ್ತೆ. ಅಂದರೆ ನಾವಿಲ್ಲಿ ಮೀನ್ ಅಥವಾ ಸರಾಸರಿಯನ್ನು ಮೊದಲಿಗೆ ನಾವು ಕಂಡುಹಿಡ್ಕೋಬೇಕಾಗತ್ತೆ. ನಿಮಗೆ ಬೇಕು ಅಂತಂದರೆ ಇದು ಡೆಫಿನೇಷನ್ಸ್ನ ನೀವೇನು ಆನ್ಸರಲ್ಲಿ ಬರೆಯುವ ಅವಶ್ಯಕತೆ ಇಲ್ಲ. ಆದರೆ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡುವಾಗ ನಿಮಗೆ ಅರ್ಥ ಆಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಬೇಕಿದ್ರೆ ಬರ್ಕೊಳ್ಳಿ. ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಎಲ್ಲ ದತ್ತಾಂಶಗಳ ಮೊತ್ತವನ್ನು ಅವುಗಳ ಸಂಖ್ಯೆಯಿಂದ ಭಾಗಿಸಬೇಕು. ಈ ರೀತಿ ಬರ್ಕೊಂಡ್ರೆ ನೀವು ನೆಕ್ಸ್ಟು ನೀವೇ ಓನಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ಅರ್ಥ ಆಗುತ್ತೆ. ಸೊ ನಾವಿಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಇದನ್ನು ನಾವು ಹಿಂದಿನ ವರ್ಷದಲ್ಲಿ ಅಂತಂದರೆ ಮೊದಲ ವರ್ಷದಲ್ಲಿ ನಾವು ಸರಾಸರಿಯನ್ನು ಕಂಡುಹಿಡಿಯುವಾಗ 2 ಸ್ಟೆಪ್ಪನ್ನು ಫಾಲೋ ಮಾಡೋದನ್ನು ನೋಡಿದ್ವಿ. ಡೈರೆಕ್ಟಾಗಿ ಒಂದು ಹೀಗೇನೆ ಬರ್ಕೋಬೋದು, 15 + 18 + 20 + 24 + 10 + 12 + 18 + 19 ಅಂತ ಹೇಳಿ ಡಿವೈಡೆಡ್ ಬೈ ಹಾಕಿ n ಎಷ್ಟಿದೆ ಅಂತ ಹೇಳಿ ನೋಡಿ. 1 2 3 4 5 6 7 8 ಇದೆ. ಸೊ ಡಿವೈಡೆಡ್ ಬೈ 8 ಅಂತ ಹಾಕೊಂಡು ಕೂಡ ನಾವು ಇದನ್ನು ಡೈರೆಕ್ಟಾಗಿ ಮಾಡ್ಕೋಬಹುದು. ಅಥವಾ ನೀವು ಕಾಲಮನ್ನು ಹಾಕ್ಕೊಂಡು ಕಾಲಮಲ್ಲಿ ಕೂಡ ನೀವು ಇದನ್ನು ಮಾಡ್ಕೋಬೋದು. ಯಾಕಂತಂದರೆ ನಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಮಗೆ ಕಾಲಮ್ ಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಡೈರೆಕ್ಟಾಗಿ ಮಾಡ್ತಿಲ್ಲ, ನಾನು ಕಾಲಮನ್ನು ಹಾಕೋತಾ ಇದ್ದೀನಿ. ಮೊದಲಿಗೆ ಈ ರೀತಿ 3 ಕಾಲಮ್ಗಳನ್ನು ಹಾಕ್ಕೊಳ್ಳಿ. 3 ಕಾಲಮ್ಗಳನ್ನು ಹಾಕ್ಕೊಳ್ಳಿ. ಅದರಲ್ಲಿ ಎಕ್ಸ್ ಅಂತಂದರೆ ನಮಗೆ ಗೊತ್ತಿದೆ 1. ಇಲ್ಲಿ ಏನು ಸಂಖ್ಯೆಗಳನ್ನು ದತ್ತಾಂಶಗಳನ್ನು ಕೊಟ್ಟಿರ್ತಾರಲ್ಲ ಅದನ್ನು ನಾವು ಎಕ್ಸ್ ಅಂತ ಹೇಳಿ ಕರಿತೀವಿ. ಫಸ್ಟ್ ನಾವೇನು ಮಾಡಬೇಕಾಗತ್ತೆ, ಎಕ್ಸಲ್ಲಿ ನಾವಿದಿಷ್ಟನ್ನು ಕೂಡ ಅಡಿಷನ್ ಮಾಡಬೇಕಾಗತ್ತೆ. ಅದಕ್ಕೆ ನಾವೇನಂತ ಹೇಳ್ತೀವಿ, ಸಿಗ್ಮಾ ಎಕ್ಸನ್ನು ನಾವು ಕಂಡುಹಿಡಿಬೇಕು. ಇದು ಎಲ್ಲ ದತ್ತಾಂಶಗಳ ಒಟ್ಟು ಮೊತ್ತವನ್ನು ನಾವು ಸಿಗ್ಮಾ ಎಕ್ಸ್ ಅಂತ ಹೇಳಿ ಕರಿತೀವಿ. ಸೊ ನಾವೀಗೇನು ಮಾಡಬೇಕು, ಸಿಗ್ಮಾ ಎಕ್ಸನ್ನು ನಾವು ಕಂಡು ಹಿಡಿಬೇಕಾಗತ್ತೆ. ಸಿಗ್ಮಾ ಎಕ್ಸ್ ಎಷ್ಟು ಬರುತ್ತೆ ಅಂತ ಹೇಳಿ ನೋಡೋದಾದರೆ, ಇದಿಷ್ಟು ಸಂಖ್ಯೆಗಳನ್ನು ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿರುವಂತಹ ಎಲ್ಲ ಸಂಖ್ಯೆಗಳನ್ನು ನಾವು ಆ್ಯಡ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಫಸ್ಟ್ ಎಷ್ಟಿದೆ, 15 18 20 24 10 12 18 19. ಸೊ ಇದಿಷ್ಟನ್ನು ನಾವು ಆ್ಯಡ್ ಮಾಡಿದಾಗ ಆನ್ಸರ್ ಎಷ್ಟು ಬಂತು, 136 ಆನ್ಸರ್ ಬಂತು. ಸೊ ಸಿಗ್ಮಾ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು, 136. ನಾವು ಈ ದತ್ತಾಂಶಗಳನ್ನು ಕೂಡ್ಕೊಂಡ ಆದ ಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಸೆಕೆಂಡ್ ಸ್ಟೆಪ್ಪು
ನಾವು ಇದರ ಸರಾಸರಿಯನ್ನು ಕಂಡುಹಿಡಿಬೇಕು. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು? ಸೆಕೆಂಡ್ ಸ್ಟೆಪ್ಪಲ್ಲಿ ಸರಾಸರಿಯನ್ನು ಕಂಡು ಹಿಡಿಯಬೇಕು. ಸೆಕೆಂಡ್ ಸ್ಟೆಪ್ಪಲ್ಲಿ ನಾವೇನು ಮಾಡೋಣ? ಸಿಗ್ಮಾ ಎಕ್ಸ್ ಅಥವಾ ದತ್ತಾಂಶಗಳ ಒಟ್ಟು ಮೊತ್ತವನ್ನು ಕಂಡು ಹಿಡಿಬೇಕು. ದತ್ತಾಂಶಗಳ ಒಟ್ಟು ಮೊತ್ತವನ್ನು ಕಂಡು ಹಿಡಿಬೇಕು. ಇಲ್ಲಿ ಫಸ್ಟ್ ಹೇಳಿದ್ನಲ್ಲ ನಾನು, ಇದನ್ನು ಬೇಕಾದರೆ ಬರ್ಕೊಳ್ಳಿ ಅಂತ. ಅದಾದಮೇಲೆ ನೆಕ್ಸ್ಟು ಥರ್ಡ್ ಸ್ಟೆಪ್ಪಲ್ಲಿ ಸರಾಸರಿನ ಕಂಡುಹಿಡಿಬೇಕು. ಈಗ ನಾವೇನು ದತ್ತಾಂಶಗಳ ಮೊತ್ತ ಏನು ಕಂಡುಹಿಡಿದಿದ್ವಲ್ಲ ಅದರದ್ದು ಸರಾಸರಿ, ದತ್ತಾಂಶಗಳ ಮೊತ್ತದ ಸರಾಸರಿಯನ್ನು ಯಾವ್ದ್ರದ್ದು ಕಂಡುಹಿಡಬೇಕು? ನಾವಿಲ್ಲಿ ಕಂಡುಹಿಡಿದ್ವಲ್ವ ಈಗ ಸಿಗ್ಮಾ ಎಕ್ಸ್ ಅಂತಂದರೆ ಏನು ಅಂತ ಹೇಳಿ, ಅದರ ಸರಾಸರಿಯನ್ನು ಕಂಡುಹಿಡಬೇಕು. ಹೇಗೆ ಕಂಡುಹಿಡಿತೀರಾ? ಸೂತ್ರ ಏನು? ಲಾಸ್ಟ್ ಟೈಮ್ ಮಾಡಿದ ನೆನಪಿದೆಯಾ? ಸರಾಸರಿ ಅಂತಂದರೆ ಏನು ಹೇಳ್ತೀವಿ ನಾವು ಅದಕ್ಕೆ? ಸರಾಸರಿ ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ಅಂತ ಹೇಳ್ತೀವಿ. ಸರಾಸರಿನ ಏನಂತ ಹೇಳ್ತೀವಿ? ಎಕ್ಸ್ ಬಾರ್ ಅಂತ ಹೇಳ್ತೀವಿ. ನಾವು ಸರಾಸರಿಯನ್ನು ಕಂಡುಹಿಡಿಯೋದಾದರೆ ಅದಕ್ಕೆ ಸೂತ್ರ ಏನು? ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್. ಎನ್ ಅಂತಂದರೆ ಏನು? ದತ್ತಾಂಶಗಳ ಒಟ್ಟು ಸಂಖ್ಯೆ. ಇದನ್ನು ನಾವೇನು ಹೇಳ್ತೀವಿ? ಎನ್ ಅಂತ ಹೇಳ್ತೀವಿ. ಎಷ್ಟಿದೆ ಎನ್ನು? ದತ್ತಾಂಶಗಳ ಒಟ್ಟು ಸಂಖ್ಯೆ ಎಷ್ಟಿದೆ? 1 2 3 4 5 6 7 8 ಇದೆ. ಸೊ ಎನ್ ಈಸ್ ಈಕ್ವಲ್ ಟು ದತ್ತಾಂಶಗಳ ಒಟ್ಟು ಸಂಖ್ಯೆ ಏನು ಹೇಳ್ತೀವಿ? ಅದಕ್ಕೆ ಎನ್ ಅಂತ ಹೇಳ್ತೀವಿ. ಸೊ ನಾವೀಗ ಸರಾಸರಿಯನ್ನು ಕಂಡುಹಿಡಿಯೋದಾದರೆ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಎಷ್ಟು? 136 ಡಿವೈಡೆಡ್ ಬೈ ಎನ್ ಅಂತಂದರೆ ಎಷ್ಟು? ಎನ್ ಈಕ್ವಲ್ ಟು 8. ಎನ್ ಅಂತಂದರೆ 8. ಈಗ 8ರಿಂದ ನಾವು ಡಿವೈಡೆಡ್ ಬೈ 136 ಡಿವೈಡೆಡ್ ಬೈ 8 ಮಾಡಬೇಕು. ಡಿವೈಡೆಡ್ ಬೈ 8. ಸೊ ಆನ್ಸರ್ ಎಷ್ಟು ಬಂತು? 17. ಸರಾಸರಿ ಈಸ್ ಈಕ್ವಲ್ ಟು 17. ನೀವು ಇದನ್ನು ಇಲ್ಲಿ ಬರ್ಕೊಬೋದು. ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಎಷ್ಟಾಯಿತು? 17. ಈಗ ಒಂದು ಸ್ಟೆಪ್ಪನ್ನು ನಾವು ಕಂಪ್ಲೀಟ್ ಮಾಡಿದ್ವಿ. ಫಸ್ಟಿಗೆ ನಾವೇನು ಮಾಡಬೇಕು? ಈ ದತ್ತಾಂಶಗಳ ಒಟ್ಟು ಮೊತ್ತವನ್ನು ಕಂಡುಹಿಡಿಬೇಕಾಗತ್ತೆ. ಅದನ್ನು ಕೂಡಿದಾಗ ನಮಗೆ ಎಷ್ಟು ಬಂತು? 136 ಬಂತು. ಸೆಕೆಂಡ್ ನಾವೇನು ಮಾಡಬೇಕು? ಈ ದತ್ತಾಂಶಗಳ ಒಟ್ಟು ಮೊತ್ತದ ಸರಾಸರಿಯನ್ನು ಕಂಡುಹಿಡಿಬೇಕು. ಸರಾಸರಿಯನ್ನು ಕಂಡುಹಿಡಿದಾಗ ಎಷ್ಟು ಬಂತು? 17 ಬಂತು. ಸೊ ಇದು ಒಂದು ಸ್ಟೆಪ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕು ಅಂತಂದರೆ ಎಕ್ಸ್ ಅಂತಂದರೆ ಇಲ್ಲಿ ಏನು ಸಂಖ್ಯೆಗಳಿದೆಯಲ್ಲ ಈ ಸಂಖ್ಯೆಗಳು ಮೈನಸ್ ಎಕ್ಸ್ ಬಾರನ್ನು ಮಾಡಿದಾಗ ನಮಗೇನು ಬರುತ್ತೆ? ಡಿ ಅಥವಾ ಡಿಫರೆನ್ಸಸ್ ನಮಗೆ ಸಿಗತ್ತೆ. ಈಗ ಇಲ್ಲಿ ಏನು ಎಕ್ಸ್ ಇದೆಯಲ್ಲ ಅದನ್ನು ಹಾಗೆ ಬರ್ಕೊಳ್ಳಿ. ಇಲ್ಲಿ 18 20 24 10 12 18 19 ಇದನ್ನು ಡೈರೆಕ್ಟಾಗಿ ಬೇಕಾದ್ರೆ ಹಾಗೇನೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ನ ನೀವು ಮಾಡಿಬಿಟ್ಟು ಡೈರೆಕ್ಟಾಗಿ ಡಿನ ಇಲ್ಲಿ ಬರಿಬೋದು. ನಿಮಗೆ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ನಾನಿಲ್ಲಿ ಡೀಟೇಲಾಗಿ ಬರಿತಾ ಇದ್ದೀನಿ. ಎಕ್ಸ್ ಬಾರ್ ನಾವು ಎಷ್ಟು ಅಂತ ಕಂಡುಹಿಡಿದ್ವಿ? 17. ಸೊ ನಾವಿಲ್ಲಿ ಮೈನಸ್ 17. ಈ ಒಂದು ಸೂತ್ರ ಏನಿದೆಯಲ್ಲ ಇದಕ್ಕೆ ನಾವು ಇದನ್ನು ಅಪ್ಲೈ ಮಾಡ್ತಾ ಇರೋದಾಯ್ತಾ. ಎಕ್ಸ್ ಅಂತಂದರೆ ಇಲ್ಲಿರುವಂತಹ ಸಂಖ್ಯೆಗಳು, ನಾವಿಲ್ಲಿ ಎಕ್ಸನ್ನು ಏನು ಬರ್ಕೊಂಡಿದ್ವಲ್ಲ ದತ್ತಾಂಶಗಳು ಅದು ಎಕ್ಸ್ ಬಾರ್ ಅಂತಂದರೆ ನಾವಿಲ್ಲಿ ಸರಾಸರಿಯನ್ನು ಏನು ಕಂಡುಹಿಡಿದ್ವಲ್ಲ ಆ ಸರಾಸರಿ ಎಷ್ಟು? 17. ಸೊ ನಾವು ಇದನ್ನು ಈ ಒಂದು ಸೂತ್ರಕ್ಕೆ ಅಪ್ಲೈ ಮಾಡ್ತಾ ಹೋಗೋಣ.
minus 17 minus 17 minus 17 minus 17. ಸೊ ನಾವೀಗ ಏನು ಮಾಡಬೇಕು, ಈಗ ಡಿಫ್ರೆನ್ಸಸ್ ಅಥವಾ ಇದನ್ನು ಡಿಯನ್ನು ಕಂಡು ಹಿಡಿಬೇಕಾಗತ್ತೆ. ಈ ಸ್ಟೆಪ್ನಲ್ಲಿ ನಾವೇನು ಮಾಡಬೇಕು, ಡಿಯನ್ನು ಕಂಡುಹಿಡಿಬೇಕು. ಸೊ ಏನು ಮಾಡೋದೀಗ, 15 ಮೈನಸ್ 17 ಮಾಡಿದಾಗ ಎಷ್ಟು ಬಂತು ಆನ್ಸರು, -2 ಬಂತು. ಇಲ್ಲಿ ಎಷ್ಟು ಬರುತ್ತೆ ಅಷ್ಟನ್ನು ಬರ್ಕೋಬೇಕು, ಮೈನಸ್ ಸಮೇತ ಬರ್ಕೋಬೇಕು. -2ನ ಬರೀರಿ. ಅದಾದಮೇಲೆ 18 ಮೈನಸ್ 17 ಆನ್ಸರ್ ಎಷ್ಟು ಬಂತು, 1 ಬಂತು. ಸೊ 1 20 ಮೈನಸ್ 17 ಆನ್ಸರ್ ಎಷ್ಟು ಬಂತು, 3 ಬಂತು. 24 ಮೈನಸ್ 17 ಈಕ್ವಲ್ ಟು 7 ಬಂತು. ಹಾಗೆಯೇ 10 ಮೈನಸ್ 17 ಈಕ್ವಲ್ ಟು -7 ಬಂತು. ಹಾಗೆಯೇ 12 ಮೈನಸ್ 17 ಅಂದರೆ -5. ಮೈನಸ್ ಏನು ಬರುತ್ತೆ ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೋಬೇಕು. 18 ಮೈನಸ್ 17 is equal to 1. ಹಾಗೆಯೇ 19 ಮೈನಸ್ 17 ಅಂದರೆ 2 ಬಂತು. ಸೊ ಈಗ ನಮಗೆ ಡಿ ಸಿಕ್ತು, ಆಯಿತಾ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕು, ಡಿ ಸ್ಕ್ವಯರ್ನ ಕಂಡುಹಿಡಿಬೇಕು. ಡಿ ಸ್ಕ್ವಯರ್ ಅಂತಂದರೆ ಏನು, ನಾವೀಗ ಡಿ ಕಂಡುಹಿಡಿದ್ವಲ್ವ, ಇಲ್ಲಿ ಡಿಫ್ರೆನ್ಸಸ್ ಏನು ಕಂಡುಹಿಡಿದ್ವಲ್ಲ, ಇಲ್ಲಿ ಆನ್ಸರ್ ಬಂತಲ್ಲ 2 1 3 ಅಂತ ಹೇಳಿ ನಾವೀಗ ಮೈನಸ್ ಮಾಡಿದಾಗ ಏನು ಆನ್ಸರ್ ಬಂತಲ್ಲ, ಇದನ್ನು ನಾವೇನು ಮಾಡಬೇಕು, ಸ್ಕ್ವಯರ್ ಮಾಡಬೇಕಂದ್ರೆ ಇಂಟು ಮಾಡ್ಕೊಂಡು ಹೋಗಬೇಕು. 2 ಇಂಟು 2 1 ಇಂಟು 1 ಈ ರೀತಿ ಡಬಲ್ ಮಾಡ್ಕೊಳ್ತಾ ಹೋಗಬೇಕು. ಅದನ್ನು ನಾವು ಡಬಲ್ ಮಾಡಿದಾಗ ಎಷ್ಟಾಗತ್ತೆ, -2 ಇಂಟು -2 ಮಾಡಿದಾಗ ಎಷ್ಟಾಗುತ್ತೆ, 4 ಬರುತ್ತೆ. ಸೊ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಬರುತ್ತೆ. ನಿಮಗೆ ಬೇಕು ಅಂತಂದರೆ ಇಲ್ಲಿ ಬರ್ಕೊಳ್ಳಿ, 2 -2 ಇಂಟು -2 ಆನ್ಸರ್ ಈಸ್ 4 ಆಯಿತು. ಸೊ ನೆಕ್ಸ್ಟು 1 ಇಂಟು 1 ಎಷ್ಟಾಗುತ್ತೆ, 1 1s 1. 3 ಇಂಟು 3 ಎಷ್ಟಾಗುತ್ತೆ, 3 3s 9. 7 ಇಂಟು 7 ಎಷ್ಟಾಗುತ್ತೆ, 7 7s 49. ಇಲ್ಲಿ ಮೈನಸ್ ಇದ್ದಂಥದ್ದೆಲ್ಲ ಈಗ ಲೆಸ್ ಆಗುತ್ತೆ, ಈಗ ಎಲ್ಲದನ್ನು ಕೂಡ ಪ್ಲಸ್ ಆಗ್ತಾ ಬರುತ್ತೆ. ಸೊ 49 7 ಇಂಟು 7 ಮತ್ತು ಅಗೇನ್ 49 7 7s 49. 5 5s 25. ಹಾಗೆಯೇ 1 1s 1 2 2s 4. ಈಗ ನಮಗೇನು ಬಂತು, ಡಿ ಸ್ಕ್ವಯರ್ ಬಂತು. ಈಗ ನಾವೇನು ಮಾಡಬೇಕು, ಡಿ ಸ್ಕ್ವಯರ್ನ ಸಿಗ್ಮಾ ಡಿ ಸ್ಕ್ವಯರ್ ಮಾಡಬೇಕು. ಸಿಗ್ಮಾ ಡಿ ಸ್ಕ್ವಯರ್ ಅಂತಂದರೆ ಏನು, ಇಲ್ಲಿ ನಮಗೆ ಡಿ ಸ್ಕ್ವಯರ್ ಏನು ಸಿಕ್ಕಿದೆಯಲ್ಲ, ಇದನ್ನು ಕಂಪ್ಲೀಟಾಗಿ ನಾವು ಆ್ಯಡ್ ಮಾಡಿದಾಗ ಅಥವಾ ಅಡಿಷನ್ ಮಾಡಿದಾಗ ಅಥವಾ ಇದನ್ನಿಷ್ಟನ್ನು ಡಿ ಸ್ಕ್ವಯರ್ ಬಂದಿರುವಂತಹ ಎಲ್ಲ ಸಂಖ್ಯೆಗಳನ್ನು ಕೂಡಿದಾಗ ನಮಗೇನು ಸಿಗತ್ತೆ, ಸಿಗ್ಮಾ ಡಿ ಸ್ಕ್ವಯರ್ ಸಿಗತ್ತೆ. ಸೊ ನಾವೀಗ 1 by 1 ಎಲ್ಲದನ್ನು ಆ್ಯಡ್ ಮಾಡ್ತಾ ಹೋಗೋಣ. 4 + 1 + 9 + 49 + 49 + 25 + 1 + 4 ಎಷ್ಟು ಬಂತು ಆನ್ಸರು, ಡಿ ಸ್ಕ್ವೇರ್ ಸಿಗ್ಮಾ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 142. ನೀವು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು, ಬರೀ ನೋಡ್ಕೊಂಡು ಕೂತ್ಕೊಳ್ಳೋದಲ್ಲ, ಆವಾಗಲೇ ನಿಮ್ಗೆ ಅರ್ಥ ಆಗೋದು. ನಾನು ಮಾಡೋದನ್ನು ನೀವು ಫಾಲೋ ಮಾಡ್ತಾ ಹೋಗಿ, ಆಗ ನಿಮಗೆ ಅರ್ಥ ಆಗುತ್ತೆ. ಈಗ ನಾವು ಎಷ್ಟು ಸ್ಟೆಪ್ಗಳನ್ನು ಮಾಡಿದ್ವಿ, 5 ಸ್ಟೆಪ್ಪನ್ನು ಮಾಡಿದ್ವಿ. ಫಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡಿದ್ವಿ, ಸಿಗ್ಮಾ ಎಕ್ಸನ್ನು ಕಂಡುಹಿಡಿದ್ವಿ. ಸಿಗ್ಮಾ ಎಕ್ಸ್ ಆದಮೇಲೆ ಸರಾಸರಿಯನ್ನು ಕಂಡುಹಿಡಿದ್ವಿ. ಸರಾಸರಿಯನ್ನು ಕಂಡುಹಿಡಿದ್ಮೇಲೆ ಡಿನ ಕಂಡುಹಿಡಿದ್ವಿ. ಡಿ ಕಂಡುಹಿಡಿದಾದ್ಮೇಲೆ ಡಿ ಸ್ಕ್ವಯರ್ನ ಕಂಡುಹಿಡಿದ್ವಿ. ಡಿ ಸ್ಕ್ವಯರ್ನ ಕಂಡುಹಿಡಿದಾದ್ಮೇಲೆ ಸಿಗ್ಮಾ ಡಿ ಸ್ಕ್ವಯರ್ನ ಕಂಡುಹಿಡಿದ್ವಿ. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕು, ಮಾನಕ ವಿಚಲನೆ ಅಥವಾ ಎಸ್ ಡಿ ಅಂತ ಹೇಳಿ ಇದನ್ನು ಕರೀತಾರೆ. ಎಸ್ ಡಿ ಅನ್ನು ನಾವು ಕಂಡುಹಿಡಿಬೇಕಾಗತ್ತೆ. ಎಸ್ ಡಿ ಈಸ್ ಈಕ್ವಲ್ ಟು ಇದನ್ನು ಸಿಗ್ಮಾ ಅಂತ ಹೇಳಿ ಆದರೂ ಕರಿಬೋದು, ಈಸ್ ಈಕ್ವಲ್ ಟು ಇದನ್ನಾದರೂ ಬಳಸ್ಬೋದು ಅಥವಾ ಎಸ್ ಡಿನಾದರೂ ಬಳಸ್ಬೋದು. ಇಲ್ಲಿ ಸೂತ್ರದಲ್ಲಿ ಇದೆರಡರಲ್ಲಿ ಯಾವುದಾದ್ರೂ ಒಂದು ಬಳಸಿ, ನಾನಿಲ್ಲಿ ನಿಮಗೆ ಹೇಳೋದಕ್ಕೋಸ್ಕರ ಎರಡನ್ನ ಬಳಸಿದ್ದೀನಿ. ಸ್ಕ್ವಯರ್ ರೂಟ್ ಆಫ್ ಸಿಗ್ಮಾ
ಡಿ ಸ್ಕ್ವಯರ್ ಡಿವೈಡೆಡ್ ಬೈ ಎನ್ ಅಂತ ಹೇಳಿ ತಗೊಂಡಿದ್ದೀನಿ. ಸೊ ಎಸ್ ಟಿ ಅಥವಾ ಮಾನಕ ವಿಚಲನೆ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಸಿಗ್ಮಾ ಡಿ ಸ್ಕ್ವೇರ್ ಅಂದರೆ ಎಷ್ಟು? 142 ಡಿವೈಡೆಡ್ ಬೈ ಎನ್ ಅಂತಂದರೆ ಎಷ್ಟು? 1 2 3 4 5 6 7 8 ಇದೆ. ಸೊ ಎನ್ ಅಂತಂದರೆ 8. ಸೊ ಎಸ್ ಡಿ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಇದನ್ನು 142 ಡಿವೈಡೆಡ್ ಬೈ 8 ಮಾಡಿದಾಗ ಎಷ್ಟು ಬಂತು ಆನ್ಸರು? 17.75 ಬಂತು. 17.75. ಇದನ್ನು ನಾವೇನು ಮಾಡಬೇಕು? ಸ್ಕ್ವಯರ್ ರೂಟ್ ಇದೆಯಲ್ಲ ಇದನ್ನು ತೆಗಿಬೇಕಾಗತ್ತೆ. ಸೊ ಕ್ಯಾಲ್ಸಿಯಲ್ಲಿ ಇರುತ್ತೆ, ಡೈರೆಕ್ಟಾಗಿ ಸ್ಕ್ವಯರ್ ರೂಟನ್ನು ತೆಗೆದಾಗ ನಮಗೆ ಆನ್ಸರ್ ಎಷ್ಟು ಬಂತು? 4.21. 4.21. ಆನ್ಸರ್ ಈಸ್ ಎಸ್ ಟಿ ಈಸ್ ಈಕ್ವಲ್ ಟು 4.21. ನೀವು ಇದನ್ನು ಡೀಟೇಲ್ ಆಗಿ ಬೇಕಾದರೆ ಉತ್ತರದ ಕೊನೆಯಲ್ಲಿ ಇದನ್ನು ಬರಿಬೋದು. ಎಸ್ ಟಿ ಈಕ್ವಲ್ ಟು 4.21 ಅಂತ ಹೇಳಿ ನೀವು ಇದನ್ನ ಆನ್ಸರ್ನ ಬರಿಬೋದು. ಸೊ ಇದಿಷ್ಟು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಬೇಕಿದ್ರೆ ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ. ಇಲ್ಲಿ ಪ್ರಶ್ನೆಯನ್ನು ಕೇಳಿರ್ತಾರೆ, ಕೆಳಗಿನ ದತ್ತಾಂಶಗಳಿಗೆ ಮಾನಕ ವಿಚಲನೆ ಅಥವಾ ಚ್ಯುತಿಯನ್ನು ಕಂಡುಹಿಡಿಯಿರಿ. ಇದನ್ನ ಸ್ಟ್ಯಾಂಡರ್ಡ್ ಡಿವಿಷನ್ ಅಥವಾ ಎಸ್ ಡಿ ಅಂತ ಹೇಳಿ ನಾವು ಕರಿತೀವಿ. ಇಲ್ಲಿ ಪ್ರಶ್ನೆಗಳ ದತ್ತಾಂಶಗಳು ಹೀಗಿರುತ್ತೆ: 15, 18, 20, 24, 10, 12, 18, 19 ಅಂತ ಹೇಳಿ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ. ನೀವು ಇದನ್ನು ಡೈರೆಕ್ಟಾಗಿ ಬೇಕಾದರೆ 15 + 18 + 20 + 24 + 10 + 12 + 18 + 19 ಅಂತ ಹಾಕ್ಕೊಂಡು ಡಿವೈಡೆಡ್ ಬೈ ಎನ್ ಅಂತಂದರೆ ಎನ್ ಎಷ್ಟಿದೆ? 8 ಇದೆ ಅಲ್ವಾ? ಇದಿಷ್ಟುದು ದತ್ತಾಂಶಗಳ ಒಟ್ಟು ಸಂಖ್ಯೆ 8 ಇದೆ. ಡಿವೈಡೆಡ್ ಬೈ 8 ಅಂತ ಹೇಳಿ ಕೂಡ ನೀವು ಮಾಡ್ಕೋಬೋದು, ಅಥವಾ ಈ ರೀತಿ ನೀವು ಕಾಲಮಲ್ಲಿ ಕೂಡ ಬರ್ಕೊಂಡು ಮಾಡ್ಕೋಬೋದು. ಎರಡೂ ಥರ ಕೂಡ ನೀವು ಮಾಡ್ಬೋದು. ನಾನು ಇಲ್ಲಿ ಕಾಲಮನ್ನು ನಾವು ಮತ್ತೆ ಹಾಕಬೇಕಲ್ಲ ಅನ್ನುವಂಥ ಉದ್ದೇಶದಿಂದ ಡೈರೆಕ್ಟಾಗಿ ಇಲ್ಲಿ ಕಾಲಮಲ್ಲೇ ನಾನು ಮಾಡಿದ್ದೀನಿ. ನೀವು ಅದನ್ನು ಕೂಡ ಬೇಕಾದರೆ ಇಲ್ಲಿ ಮಾಡ್ಬೋದು. ನೀವು ಅದನ್ನು ಮಾಡಿ ತೋರಿಸ್ಬಿಡ್ತೀನಿ ನೋಡಿ. 15 + 18 + 20 + 24 + 10 + 12 ಜಾಗ ಸಾಕಾಗಲಿಲ್ಲ, ಈ ಕಡೆಗೆ ಬರ್ಕೋತೀನಿ. 18 + 19 ಅಂತ ಇದನ್ನು ನಾವು ಡಿವೈಡೆಡ್ ಬೈ 8 ಅಂತ ಹೇಳಿ ಮಾಡಿದಾಗ ಎಷ್ಟು ಬರುತ್ತೆ ಆನ್ಸರು? 136 ಡಿವೈಡೆಡ್ ಬೈ 8 ಅಂತ ಹೇಳಿ ಮಾಡಿದಾಗ ಆನ್ಸರ್ ಈಸ್ 17. ಇದೇ ಆನ್ಸರು ಇಲ್ಲೂ ಬರೋದು. ಇದು ಡೈರೆಕ್ಟಾಗಿ ಮಾಡ್ಬೋದು ನೀವು, ಓಕೆನಾ? ಇದನ್ನು ಮಾಡಿಕೊಂಡು ಬೇಕಾದ್ರೆ ನೀವು ಇದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಡ್ಕೊಳ್ತಾ ಹೋಗ್ಬೋದು, ಅಥವಾ ಡೈರೆಕ್ಟಾಗಿ ಇಲ್ಲೇ ಮಾಡ್ಬೋದು. ಸೊ ನಾನಿಲ್ಲಿ ಡೈರೆಕ್ಟಾಗಿ ಇಲ್ಲೇ ಮಾಡಿದ್ದೀನಿ. ಎಕ್ಸನ್ನು ನಾವು ಬರ್ಕೊಂಡಿದ್ದೀವಿ. ಎಕ್ಸ್ ಎಷ್ಟಿದೆ ಅಂತಂದರೆ ಇದಿಷ್ಟು ಎಕ್ಸ್ನ ಆ್ಯಡ್ ಮಾಡಿದಾಗ ಎಕ್ಸ್ನಲ್ಲಿ ಅಥವಾ ದತ್ತಾಂಶದಲ್ಲಿ ಇರುವಂತಹ ಎಲ್ಲ ಸಂಖ್ಯೆಗಳನ್ನು ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ? 136 ಬರುತ್ತೆ. ಅದನ್ನು ನಾವೇನು ಹೇಳ್ತೀವಿ? ಸಿಗ್ಮಾ ಎಕ್ಸ್ ಅಂತ ಹೇಳಿ ಕರಿತೀವಿ. ಸೊ 136 ಸಿಗ್ಮಾ ಎಕ್ಸ್ ಏನು ಬಂದಿದೆಯಲ್ಲ ಇದರ ಸರಾಸರಿಯನ್ನು ನಾವು ಕಂಡುಹಿಡಿದಾಗ ಅದನ್ನು ಎಷ್ಟು ಬರುತ್ತೆ? ಸರಾಸರಿ ಅಂತಂದರೆ ಏನು? ಎಕ್ಸ್ ಬಾರ್ ಅಂತ ಹೇಳಿ ನಾವು ಕರಿತೀವಿ. ಸರಾಸರಿಯನ್ನು ಏನಂತ ಕರಿತೀವಿ? ಎಕ್ಸ್ ಬಾರ್ ಅಂತ ಹೇಳಿ ಕರಿತೀವಿ. ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 136 ಡಿವೈಡೆಡ್ ಬೈ ಎಷ್ಟು? 8 ಅಂತ ಹೇಳಿ ನಾವಿಲ್ಲಿ ಹಾಕ್ಕೊಂಡಿದ್ವಿ. ಯಾಕೆ 8 ಅಂತ ಹಾಕ್ಕೊಂಡಿದ್ವಿ? ಎನ್ ಅಂತಂದರೆ ಎಷ್ಟು? ಒಟ್ಟು ದತ್ತಾಂಶಗಳ ಸಂಖ್ಯೆ 8 ಇದೆ, ಹಾಗಾಗಿ ನಾವು 8 ಅಂತ ಹೇಳಿ ಹಾಕ್ಕೊಂಡಿದ್ದೀವಿ. ಸೊ ಸರಾಸರಿ ಅಥವಾ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ನಮಗೆ ಉತ್ತರ ಎಷ್ಟು ಬರುತ್ತೆ? 8ಇಂದ 136ನ ಡಿವೈಡ್ ಮಾಡಿದಾಗ 17 ಬರುತ್ತೆ. ಇದಿಷ್ಟು ಒಂದು ಸ್ಟೆಪ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕು ಅಂತಂದರೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಡಿನ ನಾವಿಲ್ಲಿ ಕಂಡುಹಿಡಿಬೇಕಾಗತ್ತೆ. ನೀವು ಇದನ್ನು ಬರ್ಕೊಳ್ದೇ ಬೇಕಾದರೆ ಡೈರೆಕ್ಟಾಗಿ ನೀವಿಲ್ಲಿ ಉತ್ತರವನ್ನು ಕೂಡ ಬರಿಬೋದು. ನಾನಿಲ್ಲಿ ಅರ್ಥ ಆಗಲಿ ಅನ್ನುವಂಥ ಉದ್ದೇಶದಿಂದ ಇದನ್ನು ಬರ್ಕೊಂಡಿರೋದು.
ಎಕ್ಸ್ ಅಂತಂದರೆ ಎಷ್ಟು, ಇಲ್ಲಿ ಎಕ್ಸ್ ಅಲ್ಲಿ ಅಂತಂದರೆ ಮೊದಲ ಕಾಲಮ್ನಲ್ಲಿ ಏನೆಲ್ಲ ಸಂಖ್ಯೆಗಳಿದೆ ಅದನ್ನು ನಾವು ಎಕ್ಸ್ ಅಂತ ಹೇಳಿ ಕರಿತೀವಿ. ಮೈನಸ್ ಎಕ್ಸ್ ಬಾರ್ ಅಂತಂದರೆ ನಾವು ಈಗಾಗಲೇ ಕಂಡು ಹಿಡಿದ್ವಿ. ಎಕ್ಸ್ ಬಾರ್ ಈಸ್ ಈಕ್ವಲ್ ಟು 17 ಅಂತ ಹೇಳಿ ಅದನ್ನು ಇಲ್ಲಿ ಹಾಕಿದ್ದೀವಿ. ಎಕ್ಸ್ ಮೈನಸ್ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಎಷ್ಟು ಬಂತು, ನಮಗೆ ಡಿ ಬಂತು. ನಾವು ಇಲ್ಲಿ ಇರುವಂತಹ ಸರಾಸರಿ ಸಂಖ್ಯೆಗಳು ಏನಿದೆ ಆ ಸರಾಸರಿ ಸಂಖ್ಯೆಗಳು ಮತ್ತು ಈ ದತ್ತಾಂಶಗಳು ಮತ್ತು ಸರಾಸರಿ ಎರಡನ್ನೂ ಕೂಡ ನಾವೇನು ಮಾಡಿದ್ವಿ, ಮೈನಸ್ ಮಾಡಿದ್ವಿ ಅಥವಾ ವ್ಯತ್ಯಾಸವನ್ನು ಕಂಡು ಹಿಡಿದಿದ್ದೀವಿ. ಸರಾಸರಿ ಮತ್ತು ದತ್ತಾಂಶಗಳ ವ್ಯತ್ಯಾಸವನ್ನು ಇಲ್ಲಿ ಕಂಡು ಹಿಡಿದಿದ್ದೀವಿ. ಸರಾಸರಿ ಮತ್ತು ದತ್ತಾಂಶಗಳ ವ್ಯತ್ಯಾಸ ಈಸ್ ಈಕ್ವಲ್ ಟು ಡಿಫ್ರೆನ್ಸಸ್ ಅಥವಾ ಡಿ ಅಂತ ಹೇಳಿ ನಮಗೆ ಉತ್ತರ ಸಿಕ್ಕಿದೆ. ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದಿಷ್ಟು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ನಾವೇನು ಮಾಡಬೇಕು, ಡಿ ಸ್ಕ್ವಯರನ್ನು ನಾವು ಕಂಡು ಹಿಡಿಬೇಕು. ಡಿ ಸ್ಕ್ವಯರ್ ಅಂತಂದರೆ ಏನು ಅಂತಂದರೆ ನಮಗೆ ಇಲ್ಲಿ ಡಿ ಬಂದಿದೆಯಲ್ಲ ಆ ಡಿನ 2 ಸತಿ ನಾವು ಗುಣಿಸಬೇಕಾಗತ್ತೆ. ಈ ಬಂದಿರುವಂತಹ ಡಿಯನ್ನು 2 ಬಾರಿ ನಾವು ಗುಣಿಸಿದಾಗ ಎಷ್ಟು ಬರುತ್ತೆ, ಡಿ ಸ್ಕ್ವಯರ್ ಬರುತ್ತೆ. ಸೊ 2 2s 4, 1 1s 1, 3 3s 9, 7 7s 49, 7 7s 49, 5 5s 25, 1 1s 1, 2 2s 4. ಈ ರೀತಿ ನಮಗೆ ಡಿ ಸ್ಕ್ವಯರ್ ಆನ್ಸರು ಸಿಗತ್ತೆ. ಸೊ ನೆಕ್ಸ್ಟ್ ನಾವೇನು ಮಾಡ್ತೀವಿ, ಡಿ ಸ್ಕ್ವಯರಲ್ಲಿ ನಮಗೆ ಯಾವ ಉತ್ತರ ಸಿಕ್ಕಿದೆ ಅಥವಾ ಏನು ದತ್ತಾಂಶ ಸಿಕ್ಕಿದೆ ಅದೆಲ್ಲದನ್ನು ನಾವೇನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ ಅಥವಾ ಕೂಡಿಸಬೇಕಾಗತ್ತೆ. ಕೂಡಿಸಿದಾಗ ನಮಗೆ ಏನು ಸಿಗತ್ತೆ, ಸಿಗ್ಮಾ ಡಿ ಸ್ಕ್ವಯರ್ ಸಿಗತ್ತೆ. ಅರ್ಥ ಆಯಿತು? ಈ ಸಿಗ್ಮಾ ಡಿ ಸ್ಕ್ವಯರ್ ಎಷ್ಟಾಗುತ್ತೆ, ನಮಗೆ 142. ಇದೆಲ್ಲ ಸಂಖ್ಯೆಗಳನ್ನು ಆ್ಯಡ್ ಮಾಡಿದಾಗ ಅಥವಾ ಇದಿಷ್ಟನ್ನು ಸೇರಿಸಿದಾಗ ನಮಗೆ ಎಷ್ಟು ಸಿಗುತ್ತೆ, 142 ಸಿಗತ್ತೆ. ಅದನ್ನು ನಾವೇನು ಮಾಡಬೇಕಾಗತ್ತೆ, ಎಸ್ ಡಿ ಅಥವಾ ಮಾನಕ ವಿಚಲನೆಯನ್ನು ಕಂಡು ಹಿಡಿಬೇಕಾಗತ್ತೆ. ಅದಕ್ಕೆ ನಾವೊಂದು ಸೂತ್ರವನ್ನು ಅಪ್ಲೈ ಮಾಡಬೇಕು. ಸೂತ್ರ ಬಂದ್ಬಿಟ್ಟು ಏನಿರುತ್ತೆ, ಎಸ್ ಡಿ ಅಥವಾ ಸಿಗ್ಮಾ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಡಿ ಸ್ಕ್ವಯರ್ ಡಿವೈಡೆಡ್ ಬೈ ಎನ್ ಅಂತ ಹೇಳಿ ಸೂತ್ರವನ್ನು ಮಿಸ್ ಮಾಡಬೇಡಿ, ಸೂತ್ರವನ್ನು ಸರಿಯಾಗಿ ತಿಳ್ಕೊಳ್ಳಿ. ಎಸ್ ಡಿ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಸಿಗ್ಮಾ ಡಿ ಸ್ಕ್ವಯರ್ ಡಿವೈಡೆಡ್ ಬೈ ಎನ್. ಸೊ ನಾವು ಈ ಒಂದು ಸೂತ್ರಕ್ಕೆ ನಮಗೆ ಸಿಕ್ಕಿರುವಂತಹ ದತ್ತಾಂಶಗಳನ್ನು ಅಪ್ಲೈ ಮಾಡಿದಾಗ ಎಸ್ ಡಿ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ 142 ಅಂದರೆ ಸಿಗ್ಮಾ ಡಿ ಸ್ಕ್ವಯರ್ ಅಂತಂದರೆ ಎಷ್ಟು, ನಾವೀಗಾಗಲೇ ಕಂಡು ಹಿಡಿದ್ವಿ 142 ಅಂತ. ಆ 142ನ ಇಲ್ಲಿ ಡಿ ಸ್ಕ್ವಯರ್ಗೆ ಹಾಕಿದ್ವಿ. ಡಿವೈಡೆಡ್ ಬೈ ಎನ್ ಅಂತಂದರೆ 8 ಅಂತ ಹೇಳಿ ನಮ್ಗೆ ಈಗಾಗಲೇ ಗೊತ್ತಾಗಿದೆ. ಹಾಗಾಗಿ ಆ 8ಅನ್ನು ನಾವಿಲ್ಲಿ ಹಾಕಿದ್ವಿ. ಸೊ ಎಸ್ ಡಿ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟನ್ನು ಮಿಸ್ ಮಾಡಬಾರ್ದು. ಸ್ಕ್ವಯರ್ ರೂಟ್ ಮಿಸ್ ಆದರೆ ಆನ್ಸರ್ ಕೂಡ ತಪ್ಪಾಗತ್ತೆ. ಸ್ಕ್ವಯರ್ ರೂಟ್ ಈಸ್ ಈಕ್ವಲ್ ಟು 17.75 ಬಂತು. ಹೇಗೆ ಬಂತು ಅಂತಂದರೆ 8ರಿಂದ 142 ನೀವು ಭಾಗಿಸಿದಾಗ ಉತ್ತರ ಎಷ್ಟು ಬರುತ್ತೆ, 17.75. ಅದು ಸ್ಕ್ವಯರ್ ರೂಟಲ್ಲಿ ಇದೆ. ಸೊ ಎಸ್ ಡಿ ಈಸ್ ಈಕ್ವಲ್ ಟು ಇಲ್ಲಿ ಸ್ಕ್ವಯರ್ ರೂಟನ್ನು ನಾವು ರಿಮೂವ್ ಮಾಡಿದಾಗ ನಮಗೆ ಸಿಗುವಂತಹ ಉತ್ತರ ಎಷ್ಟು, 4.21. ಇಸ್ ಇಟ್ ಕ್ಲಿಯರ್? ಐ ಹೋಪ್ ಇಟ್ಸ್ ಕ್ಲಿಯರ್. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.